living life, every day, late at night, not okay. All I want, and I pray, all I need are some better days. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಎಲ್ಲಿಗಪ್ಪ ವ್ಲಾಗ್ ಶುರುವಲ್ಲೇ ಹೊರಟಿದ್ದೀವಿ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ಇದು ನನ್ನ ಚಿನ್ನು ಬರ್ಡೇಗೆ 3 days ಬಿಫೋರು ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಹೇಳಿ ಅವ್ರಿಗೆ ನಾನು ಸ್ಯಾಮ್ಸಂಗ್ ಫೋನ್ ಕೊಡಿಸ್ಬೇಕು ಅಂತ ಅಂದ್ಕೊಂಡೆ. ಸೊ ನಿಯರೆಸ್ಟ್ ಕ್ರೋಮಾ ಬಂದುಬಿಟ್ಟು ನಮ್ಮ ಮನೆ ಹತ್ರದಿಂದ ಸ್ವಲ್ಪ ದೂರ ಇದೆ. ಸೊ ಹೆಂಗೆ ಕರ್ಕೊಂಡೋಗೋದು ಅಂತ ಯೋಚನೆ ಮಾಡಿಬಿಟ್ಟು ಗ್ರಾಸರೀಸ್ ತೊಗೋಬೇಕು, ಡಿಮಾರ್ಟ್ಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡೋದೆ. ಡಿಮಾರ್ಟ್ ಹತ್ರಕ್ಕೆ ಹೋಗಿದ ತಕ್ಷಣ ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಅಂತ ಹೇಳಿಬಿಟ್ಟು ಸೀದಾ ಕ್ರೋಮಾ ಕರ್ಕೊಂಡೋಗಕ್ಕೆ ಹೇಳಿದೆ. ಸೊ ಅಲ್ಲಿಗೆ ಹೋದ್ಮೇಲೆ ಹೇಳಿದೆ ಈ ಥರ ಫೋನ್ ಕೊಡ್ಸೋದಕ್ಕೆ ಸರ್ಪ್ರೈಸಾಗಿ ಕರ್ಕೊಬಂದೆ ಅಂತ. ಅವರು ಶಾಕ್ ಆಗಿಬಿಟ್ರು, ಏನಕ್ಕೆ ಫೋನೆಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ಅಲ್ವಾ ಅಂತ. ಬಟ್ ನಮ್ಮ ಪುಟಾಣಿ 1 year ಆದಮೇಲೆ ತುಂಬಾ ಹಠ ಜಾಸ್ತಿ ಮಾಡ್ತಾನೆ. ಅವ್ರ ಫೋನ್ನ ಎಷ್ಟು ಸತಿ ಕೆಳಗಡೆ ಬೀಳ್ಸಿದನೋ ಪಾಪ. ಆ ಸ್ಕ್ರೀನನ್ನೇ ರೆಡಿ ಮಾಡಿಸ್ಕೊಂಡು ಅವ್ರು ಯೂಸ್ ಮಾಡ್ತಿದ್ರು. ಸೊ ಅದಕ್ಕೇನೆ ನಾನು ಹೊಸ ಫೋನೇ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡೋದೆ. ಆ್ಯಕ್ಚುಲಿ ನಾವು ಫಸ್ಟು ಕ್ರೋಮಾಗೆ ಹೋದ್ವಲ್ಲ, ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇರಲಿಲ್ಲ. ನಮ್ಮ ಮನೆಯವರು ಸ್ಯಾಮ್ಸಂಗ್ಗೆ ಅಡಿಕ್ಟು. ಅವ್ರು ಯಾವುದೇ ಬೇರೆ ಫೋನು ತೊಗೊಳ್ಳಿ ಅಂತ ಹೇಳಿದ್ರು ತೊಗೊಳ್ಳಲ್ಲ. ನನ್ನ ಐಫೋನು ಅಷ್ಟೇ ಅವ್ರಿಗೆ ಯೂಸ್ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅದಕ್ಕೇ ಸ್ಯಾಮ್ಸಂಗೇ ಬೇಕು ನನಗೆ ಅಂತ ಹೇಳಿದ್ರಲ್ಲ, ಸರಿ ಅಂತ ಹೇಳಿಬಿಟ್ಟು ಮೀನಾಕ್ಷಿ ಮಾಲ್ಗೆ ಹೋದ್ವಿ. ಅಲ್ಲಿ ಕ್ರೋಮನೂ ಸ್ಯಾಮ್ಸಂಗು ಪಕ್ಕನೇ ಇದೆ. ಸೊ 2 ಕಡೆನೂ ನೋಡೋಕ್ಕೆ ಸಿಗುತ್ತೆ ಅಂತ ಸೊ ಫಸ್ಟು ಸ್ಯಾಮ್ಸಂಗ್ ಶೋರೂಮ್ಗೆ ಹೋದ್ವಿ. ಸೊ ಅಲ್ಲಿ ನೋಡಿದ ತಕ್ಷಣ ನಮಗೆ ಇಷ್ಟ ಆಗಿಬಿಡ್ತು ಫೋನು. ಸೊ ಅದಾದಮೇಲೆ ಜಸ್ಟು ಕ್ರೋಮಾ ಅಲ್ಲಿ ಒಂದು ಸತಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಬಂದ್ವಿ. ಸೊ ಅದಕ್ಕಿಂತ ಸ್ಯಾಮ್ಸಂಗಲ್ಲೇ ತೊಗೊಳ್ಳೋದು ಬೆಸ್ಟು ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಫೋನ್ ತೊಗೊಬಿಟ್ವಿ. ಹೆಂಗಿದ್ರು ಚಿನ್ನುಗೆ ಸೆಂಟಿಮೆಂಟು ನಾನೇ ಓಪನ್ ಮಾಡಬೇಕು ಅಂತ. ಸೊ ನಾನೇ ಓಪನ್ ಮಾಡಿದ್ದಾಯಿತು. ಚಿನ್ನು ಫುಲ್ ಖುಷು. ನನಗಂತೂ ಸಖತ್ ಖುಷಿ ಆಯಿತು. ಫೈನಲಿ ಹೆಂಗೋ ಸರ್ಪ್ರೈಸ್ ಮಾಡೋಕ್ಕಾಯ್ತು ಅಂತ. ಯಾಕೆ ಅಂತ ಹೇಳಿದ್ರೆ ಮದುವೆ ಆದಮೇಲೆ ನಾವು ಗುಟ್ಟಾಗಿ ಏನೋ ಮಾಡೋದಕ್ಕಾಗಲ್ಲ ಆಗೋದೇ ಇಲ್ಲ. ನಾನಂತೂ ಏನೂ ಗುಟ್ಟು ಇಟ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೇ ಅವ್ರನ್ನ ಹಂಗೆ ಕರ್ಕೊಂಡೋಗಿ ಸರ್ಪ್ರೈಸ್ ಮಾಡಿದವ್ರಿಗೆ ತುಂಬಾ ಖುಷಿ ಆಯಿತು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಫೋನ್ ತೊಗೊಳ್ಳುವಾಗ ಇನ್ಶೂರೆನ್ಸ್ ತೊಗೋಬೇಕಾ ತೊಗೋಬಾರ್ದಾ ಅಂತ 4-5 ಸತಿ ಯೋಚನೆ ಮಾಡಿ ಮತ್ತೆ ಹೋಗಿ ಇನ್ಶೂರೆನ್ಸ್ ತೊಗೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪುಟಾಣಿ ಹೊಡೆದಾಕಿನೇ ಅವ್ರ ಸ್ಕ್ರೀನೆಲ್ಲ ಹೋಗಿದ್ದು ಅಲ್ವಾ. ಸೊ ಏನಕ್ಕೆ ಫಸ್ಟು ತೊಗೊಳ್ಳೋದು ಬೇಡ ಅಂತ ಯೋಚನೆ ಮಾಡಿದ್ವಿ. ಅದಾದಮೇಲೆ ಅಂದ್ಕೊಂಡ್ವಿ, ಇನ್ನು ನಮ್ಮ ಪುಟಾಣಿ ಬೀಳಿಸ್ಬಿಟ್ಟ ಅಂತ ಹೇಳಿದ್ರೆ ರಿಗ್ರೆಟ್ ಮಾಡ್ತೀವಿ. ಅಟ್ಲೀಸ್ಟು ವಿತಿನ್ 1 year ಕವರ್ ಆಗುತ್ತಲ್ವಾ, ಮಾಡಿಸ್ಕೊಳ್ಳೋದು ಬೆಟರು ಅಂತ ಹೇಳಿ ಮತ್ತೆ ಲಿಫ್ಟ್ವರೆಗೂ ಬಂದು ವಾಪಸ್ ಹೋಗಿ ಮತ್ತೆ ಇನ್ಶೂರೆನ್ಸ್ ಬೇಕು ಅಂತ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾನೇ ತುಂಬ ಕನ್ಫ್ಯೂಷನ್ನಲ್ಲಿದ್ದೆ. ನಮ್ಮ ಮನೆಯವ್ರು ಬೇಡ ಅಂತ ಹೇಳಿಬಿಟ್ರು. ಬಟ್ 4 ಸತಿ 5 ಸತಿ ಬೀಳಿಸ್ಬಿಟ್ಟಿದ್ದಾನೆ ಫೋನ್ನ. ಇನ್ನೊಂದು ಸತಿ ಬೀಳ್ಸಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ. ಅದಕ್ಕೋಸ್ಕರ ನಾವು ಎಷ್ಟೇ ಜೋಪಾನ ಮಾಡಿದ್ರು ಇನ್ಶೂರೆನ್ಸ್ ಒಂದು ಇರಲಿ, ಹೋದ್ರೆ ಹೋಯ್ತು ದುಡ್ಡು ಅಂತ ಅಡ್ವಾನ್ಸ್ ಆಗಿ ಇನ್ಶೂರೆನ್ಸು ಮಾಡಿಸ್ಕೊಂಡು ಬಂದ್ವಿ. ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ, ಪಾಪ 2 ದಿವಸದಿಂದ ತುಂಬಾ ಹುಷಾರಿರಲಿಲ್ಲ. ಸಡನ್ನಾಗಿ ಚೆನ್ನಾಗಿದ್ರು, ಫೋನೆಲ್ಲ ಇಸ್ಕೊಂಡು ಬಂದ್ವಿ. ಅದಾದಮೇಲೆ ಮಾರನೇ ದಿನ ಅಮ್ಮ ಬಂದುಬಿಟ್ಟು ಅವ್ರಿಗೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೇ ಅಪ್ಪ ಅಮ್ಮನ ಜೊತೆ ಅವರು ಬಟ್ಟೆ ತೊಗೊಬರೋದಕ್ಕಂತ ಹೋಗಿದ್ರು. ನನ್ನನ್ನು ಕರೆದ್ರು, ನಾನು ಹೋಗೋಕ್ಕಾಗಿಲ್ಲ. ಯಾಕಂದರೆ ನನಗೆ ಪೀರಿಯಡ್ಸ್ ಇತ್ತು, ಹುಷಾರಿರಲಿಲ್ಲ. ಸರಿ ಹೊಟ್ಟೆ ನೋವಿತ್ತು ಅಂತ ಹೇಳಿ ನಾನು ಮನೆಯಲ್ಲೇ ಇದ್ದೆ. ಆಮೇಲೆ ಹೋಗ್ಬಿಟ್ಟು ಬಂದವ್ರೇ ತುಂಬ ಹುಷಾರಿಲ್ಲ ಥರ ಫೀಲ್ ಆಗ್ತಿತ್ತು ಅವ್ರಿಗೆ. ಹೊಟ್ಟೆ ನೋವು, ಆಮೇಲೆ ಲೂಸ್ ಮೋಷನ್ನು, ಸ್ಟೊಮಕ್ ಅಪ್ಸೆಟ್ ಅಂತ ಹೇಳ್ತಿದ್ರು. ಅದಕ್ಕೇ ಅಮ್ಮ ದೃಷ್ಟಿ ಎಲ್ಲ ತೆಗ್ದಾಕಿದ್ರು. ಪಾಪ ಒಂಥರ ಸಪ್ಪಗಾಗೋಗ್ಬಿಟ್ಟಿದ್ರು. ನನಗೇ ತುಂಬ ಬೇಜಾರಾಗ್ತಿತ್ತು. ಇದೇನಪ್ಪ ಬರ್ಡೇ 2 ದಿವಸ ಇದೆ, ಈ ಥರ ಆಯ್ತಲ್ಲ ಅಂತ. ನಾಟಿ ಕೋಳಿ ಸಾರು, ನಾಟಿ ಕೋಳಿ ಸಾರು, ಚಿಕನ್ ಬಿರಿಯಾನಿ, ಮುದ್ದೆ, ಮಜ್ಜಿಗೆ ಎಲ್ಲ ರೆಡಿ. ಬನ್ನಿ ತಿನ್ನೋಣ. ಇವತ್ತು ಸ್ಪೆಷಲ್ ಆಗಿ ಚಿನ್ನು ಬರ್ಡೇಗೆ ಟ್ರಾನ್ಸ್ಪರೆಂಟ್ ಫ್ರೂಟ್ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಎಲ್ಲ ಫ್ರೂಟ್ಸು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಈ ಕೇಕ್ನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ.
ಚಿನ್ನು ಬರ್ಡೇ ಇದ್ದಿದ್ದು ಆ್ಯಕ್ಚುಲಿ ಮಂಡೇ. ಸೊ ಮಂಡೇ ನಾವು ನಾನ್ ವೆಜ್ ತಿನ್ನಲ್ಲ ಅಲ್ಲ, ಅದಕ್ಕೇ ಸಂಡೇನೇ ಸರ್ಪ್ರೈಸ್ ಮಾಡಿಬಿಡೋಣ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗಿರೋ ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡಿದೆ. ಆ್ಯಕ್ಚುಲಿ ಲಾಸ್ಟ್ 2 ವೀಕ್ಸಿಂದ ಪ್ಲ್ಯಾನ್ ಮಾಡ್ತಿದ್ದೆ ಚಿನ್ನು ಬರ್ಡೇಗೆ ಗ್ಲಾಸ್ ಕೇಕ್ ಮಾಡಬೇಕು ಅಂತ ಹೇಳಿ. ನನಗೆ ತುಂಬ ಇಷ್ಟ ಆಯಿತು ಅದು ಗ್ಲಾಸ್ ಕೇಕು. ಸೊ ಅದನ್ನು ಮಾಡೋದಕ್ಕೆ ಅಗರ್ ತೊಗೋಬೇಕಾಗಿತ್ತು. ನಾನು ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಅಗರು. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದರೆ ಅಷ್ಟು ಬೇಗ ಬಂದುಬಿಟ್ಟಿರೋದು ಮನೆಗೆ. ನಾನು ಬೇರೆ ಥಿಂಗ್ಸ್ ಎಲ್ಲನೂ ಆರ್ಡ್ರ್ ಮಾಡೋ ಅಂಥ ಗೋಚಲ್ಲಿ ಇದನ್ನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಚಿನ್ನು ಬರ್ಡೇಗೆ ಏನೇನು ಗಿಫ್ಟ್ ಕೊಡಬೇಕೋ ಅದನ್ನೆಲ್ಲ ಪ್ರಿಯರಾಗಿ ಆರ್ಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ನೆನಪಲ್ಲಿ ನನಗೆ ಇದು ಮರ್ತೇ ಹೋಗ್ಬಿಟ್ಟಿದೆ. ಆದಮೇಲೆ ಏನಾಯಿತು, ಲಾಸ್ಟ್ ಮೂಮೆಂಟಲ್ಲಿ ಅಗರೇ ಇಲ್ಲ. ಇವತ್ತು ಬೆಳಗ್ಗೆ ನಾನು ಹೋಗಿ ಎಲ್ಲ ಕಡೆ ಚೆಕ್ ಮಾಡಿದೆ, ಇದು ಪ್ರಾವಿಷನ್ ಸ್ಟೋರ್ಸಲ್ಲೆಲ್ಲನೂ ಎಲ್ಲೂ ಇಲ್ಲ. ಒಂದು 6-7 ಅಂಗಡಿಗೆ ಹೋಗಿದ್ದೀನಿ ಪ್ರಾವಿಷನ್ ಸ್ಟೋರ್ಸ್ಗೆ, ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೂ ಹೋಗಿದ್ದೆ, ಸೂಪರ್ ಮಾರ್ಕೆಟ್ಗೂ ಹೋಗಿದ್ದೆ, ಅಲ್ಲೂ ಇಲ್ಲ ಅಗರು. ಆಮೇಲೆ ನಮ್ಮ ಮನೆಯವ್ರು ಏನೇ ಹುಡುಕ್ತಾ ಇದೆಯಾ ಅಂದರು. ಏನೂ ಇಲ್ಲ, ಪಾಪುಗೆ ಏನೋ ಮಾಡಿಕೊಡ್ಬೇಕು, ಅದಕ್ಕೆ ನನಗೆ ಅಗರ್ ಅನ್ನೋದು ಬೇಕು ಅಂತ. ಅದಕ್ಕೆ ಅವ್ರಿಗೇನೂ ಗೊತ್ತಾಗಿಲ್ಲ ಅದೇನು ಅಂತ. ನಮ್ಮ ಮನೆಯವ್ರು ಹೇಳಿದ್ರು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದಿತ್ತಲ್ಲ, ಇಷ್ಟೊಂದು ಅಂಗಡಿ ತಿರುಗ್ತಾ ಇದೆಯಾ ಅಂತ. ಅದಕ್ಕೆ ನಾನು ಹೇಳಿದೆ ಇಲ್ಲ, ಚೆಕ್ ಮಾಡಿದೆ ಡೆಲಿವರಿ ಸಿಗ್ತಿಲ್ಲ ಅಂತ. ಸೊ ಬ್ಲಿಂಕಿಟಲ್ಲೂ ನಾನು ಚೆಕ್ ಮಾಡಿದ್ದೆ, ಆದರೆ ನಮ್ಮ ಏರಿಯಾಗೆ ಬ್ಲಿಂಕಿಟಲ್ಲಿ ಡೆಲಿವರಿ ಇರಲಿಲ್ಲ. ಬಟ್ ಅದು 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡಿಬಿಡ್ತಾರೆ. ಆ ಪ್ರಾಡಕ್ಟ್ ಅದರಲ್ಲಿ ಇತ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಈ ಪ್ರಾಡಕ್ಟು ಬ್ಲಿಂಕಿಟಲ್ಲಿದೆ, ಮನೆ ಹತ್ರ ಡೆಲಿವರಿ ಇಲ್ಲ ಅಂತ. ಅವ್ರೇನು ಮಾಡಿದ್ರು, ಪಟ್ಟಂತ ಒಂದು ಐಡಿಯಾ ಕೊಟ್ಟರು. ಹೆಂಗಿದ್ರು ಈ ಸಂತೆಗೆ ಬಂದಿದ್ದೀವಿ, ಇದು ಮೇಯ್ನ್ ಬಸ್ ಸ್ಟಾಪ್ ಇದೆ, ಸೊ ಇಲ್ಲಿಂದನೇ ನಿಂತ್ಕೊಂಡು ಆರ್ಡ್ರ್ ಮಾಡು, ನಾವು ಶಾಪ್ ಮಾಡ್ಕೊಂಬರೋಷ್ಟೊತ್ತಿಗೆ ಅವರು ತಂದು ಕೊಡ್ತಾರೆ ಅಂತ. ನನಗೆ ಈ ಐಡಿಯಾ ನಿಜವಾಗ್ಲೂ ಹೊಳಿಲೇ ಇಲ್ಲ. ಹಂಗೆ ಬಂದು ಕೊಡ್ತಾರಾ ಅಂತ ಒಂದು ಯೋಚನೆ ಇತ್ತು ನನಗೆ. ಆಮೇಲೆ ಆ ಜಾಗದಲ್ಲಿ ಲೈವ್ ಲೊಕೇಶನ್ ಹಾಕ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ನಾವು ಹೋಗಿ ತರಕಾರಿ ತೊಗೊಂಡು ಬರೋಷ್ಟೊತ್ತಿಗೆ ನಮ್ಗೆ ಫೋನ್ ಬಂತು ಇಲ್ಲಿದ್ದೀವಿ ಅಂತ. ನಾವು ಎಲ್ಲಿ ನಿಂತ್ಕೊಂಡು ಆರ್ಡ್ರ್ ಮಾಡಿದ್ವೋ ಅಲ್ಲೇ ಎಕ್ಸಾಕ್ಟಾಗಿ ಡೆಲಿವರಿ ಬಾಯ್ ಇದ್ದರು. ನಂಗೆ ಫುಲ್ಲು ಆಶ್ಚರ್ಯ, ಯಪ್ಪ ಇದಕ್ಕೋಸ್ಕರ ಇಷ್ಟೊಂದು ಅಂಗಡಿ ಸುತ್ತದನ್ನ ನಾನು ಟಯರ್ಡಾಗಿ ಫಸ್ಟೇ ಈ ಐಡಿಯಾನ ಯೂಸ್ ಮಾಡಿದರೆ ಆರಾಮಾಗಿ ಈಸ್ಕೊಂಡು ಮನೆಗೆ ಹೋಗ್ಬಿಟ್ಟಿರ್ಬೋದಾಗಿತ್ತು ಅಂತ. ಆಮೇಲೆ ಆರ್ಡ್ರ್ ಮಾಡಿದ್ದು ಹೆಂಗೋ ಸದ್ಯ ಕೈಗೆ ಸಿಕ್ತಲ್ವಾ ಅಂತ ಅಂದ್ಕೊಂಡು ಅಗರ್ ತೊಗೊಳ್ಳೋವರೆಗೂ ಫ್ರೂಟ್ಸ್ ತೊಗೊಂಡೇ ಇರಲಿಲ್ಲ ನಾನು. ಯಾಕಂದರೆ ಅದಿದ್ರೇ ಮೇಯ್ನ್ ಬೇಸ್ ಇಂಗ್ರೀಡಿಯೆಂಟು ಈ ಕೇಕ್ ಮಾಡೋದಕ್ಕೆ. ಸೊ ಅದಕ್ಕೇನೆ ಅದು ಬಂದಮೇಲೆ ಎಲ್ಲ ಫ್ರೂಟ್ಸ್ ಎಲ್ಲನೂ ಶಾಪ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಬಂದಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟೆ. ಅಮ್ಮ ನಾಟಿ ಕೋಳಿ ಸಾರೂ ಬಿರಿಯಾನಿ ಮಾಡಿದ್ರು. ಇನ್ನು ನಾನು ಬಾರ್ಬಿಕ್ಯೂ ಚಿಕನ್ಗೆ ಮಿಕ್ಸ್ ಮಾಡಿಟ್ಬಿಟ್ಟು ಆಮೇಲೆ ಮನೇಲಿರೋ ಎಲ್ಲ ಕೆಲಸ ಮಾಡಿಕೊಂಡು ಕೇಕ್ ಎಲ್ಲ ಇದೆಯಲ್ಲ ಅದನ್ನು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಸೊ ಚಿನ್ನುಗೆ ಸಂಡೇಸು ಊಟ ತಿಂದಮೇಲೆ ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋ ಅಂಥ ಅಭ್ಯಾಸ ಇದೆ. ಸೊ ಅದಕ್ಕೆ ಆ ಟೈಮಲ್ಲೇ ಕೇಕೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಏರ್ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು, ಸ್ನಾನಕ್ಕೆ ಹೋಗಿದ್ದಾರೆ. ಅಮ್ಮ ಪಾಪನ ನೋಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಾಡ್ಬಿಡೋಣ ಅಂತ ಕೈಯೆಲ್ಲ ನಡ್ತಾ ಇದೆ. ಫಾಸ್ಟಾಗಿ ಮಾಡ್ತಾ ಇದ್ದೀನಿ, ಅವ್ರು ಬಂದ್ಬಿಡ್ತಾರೆ ಅಂತ ಭಯ. ಆಮೇಲೆ ಸರ್ಪ್ರೈಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ. BIRTH. ಅಯ್ಯೋ ಈ ಟೈಮಲ್ಲಿ ಸ್ಪೆಲ್ಲಿಂಗು ಗೊತ್ತಾಗ್ತಾ ಇಲ್ಲ. BIRTH ಹಾಕಬೇಕು, BIR ಹೆಚ್ಚಾಗ್ಬಿಟ್ಟಿದೆ. ಒಟ್ಟಿಗೆ ಇರ್ತೀವಲ್ಲ, ಮದುವೆ ಆದಮೇಲೆ ಸರ್ಪ್ರೈಸ್ ಮಾಡೋದು ಕಷ್ಟ. ಅದು ಹಾಕಿದೆ, ಅದು ಚೆನ್ನಾಗಿಲ್ಲ, ಅದಕ್ಕೆ ಇದು ಹಾಕ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ. ಅದಕ್ಕಿಂತ ಇದೇ ಚೆನ್ನಾಗಿದೆ ಅಲ್ಲ. ನನಗೆ ಭಯ ಆಗ್ತಿದೆ ಫ್ರೆಂಡ್ಸ್. ಅವರು ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬರೋಷ್ಟೊತ್ತು ರೆಡಿ ಮಾಡೋಣ ಅಂತ. ಅದ್ರ ಹಿಂದ್ಗಡೆ ಇರೋದನ್ನ ತೆಗೆದ್ಬಿಡ್ಬೇಕು ಅನ್ಸುತ್ತೆ. ಇಲ್ಲಿ ಬೇರೆ ಜಾಸ್ತಿ ಇದೆಯಾ, ಹಿಂದ್ಗಡೆ ಇರೋದನ್ನ ಟೈಟಾಗಿ ಕಟ್ಬಿಟ್ಟಿದ್ದೀನಿ, ತೆಗಿಯೋಕ್ಕಾಗ್ತಿಲ್ಲ. ಐ ಥಿಂಕ್ ಹಂಗೆ ಇರಲಿ ಅಂತ ಅನಿಸುತ್ತೆ.
ಆ್ಯಕ್ಚುಲಿ ಪುಟಾಣಿ ಹುಟ್ಟಿದ ಮೇಲೆ ನನಗೆ ಬೆಂಡಾಗ್ಬಿಟ್ಟು ಎದ್ದೊಳಿದ್ರೆ ತುಂಬಾ ಸೊಂಟ ನೋವು ತಡೆಯೋಕ್ಕಾಗ್ದು. ನಮ್ಮ ಮನೆಯವರು 1 ಅವರ್ ಆಯಿತು ಸ್ನಾನಕ್ಕೆ ಹೋಗಿ ಇನ್ನೂ ಬರಲಿಲ್ಲ. ಅಮ್ಮ ಸಂಭಾಳಿಸ್ಕೊಂಡು ಕೂತಿದ್ರು ನಮ್ಮ ಪಾಪುನ. ಅವನು ಹಠ ಮಾಡ್ಕೊಂಡಿದ್ದ. ಹ್ಯಾಪಿ ಬರ್ಡೇ. ಇದೇನು ಇಷ್ಟ ಆಶ್ಚರ್ಯ ಪಡ್ತಿದ್ಯಾ? ಸರ್ಪ್ರೈಸ್ ಆಯ್ತು ಅಮ್ಮು. ಆ್ಯಕ್ಚುಲಿ ಅವ್ರಿಗೆ ತುಂಬ ಸರ್ಪ್ರೈಸ್ ಆಗೋಯ್ತು. ಸರ್ಪ್ರೈಸ್ಗಿಂತ ಶಾಕ್ ಅಂತಲೇ ಹೇಳ್ಬೋದು. ನನಗೆ ಅವರು ರಿಯಾಕ್ಷನ್ ನೋಡಿಬಿಟ್ಟು ನಗು ಬರ್ತಿತ್ತು, ಏನು ಇಷ್ಟೊಂದು ಆಶ್ಚರ್ಯ ಪಡ್ತಿದ್ದಾರೆ ಅಂತ. ಆಮೇಲೆ ಕೇಳಿದ್ರು, ಏನೇ ನಾಳೆ ಬರ್ಡೇ ಇವತ್ತೇ ರೆಡಿ ಮಾಡಿಬಿಟ್ಟಿದ್ಯಾ ಅಂತ. ಆಮೇಲೆ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಸರ್ಪ್ರೈಸ್ ನಿನ್ನ ಹತ್ರದಿಂದ ಅಂತ. ಸಖತ್ ಖುಷಿ ಆಯಿತು. ಆ ಸರ್ಪ್ರೈಸ್ನ ಅವ್ರ ಮುಖದಲ್ಲಿ ನಾನು ನೋಡಬೇಕು ಅಂತಲೇ ಈ ರೀತಿ ರೆಡಿ ಮಾಡಿದ್ದು. ಏನು ಅಷ್ಟೊಂದೇನು ಡೆಕೋರೇಷನ್ ಎಲ್ಲ ಏನೂ ಮಾಡಿರಲಿಲ್ಲ. ಜಸ್ಟ್ ಆ ಟ್ಯಾಗ್ ಹಾಕೋದಕ್ಕೆ ಅಷ್ಟೊಂದು ಆರ್ಭಟ ಮಾಡಿದೆ ನಾನು. ಒಬ್ಬಳೇ ಇನ್ನೇನು ಮಾಡೋದಕ್ಕಾಗುತ್ತೆ ಅಲ್ವಾ. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇರೋವಾಗ ಎಷ್ಟು ತಿಂಗಳಿತ್ತು, ಆಲ್ಮೋಸ್ಟ್ 7 ಮಂತ್ಸೋ ಏನೋ ತುಂಬಿತ್ತು. ಆಗ ಏನದು ಸ್ಟೂಲ್ ಮೇಲೆಲ್ಲ ಹತ್ತಿ ಡೆಕೋರೇಟ್ ಮಾಡಿದ್ದೆ. ಅಮ್ಮ ಹತ್ರ ಸರಿಯಾಗಿ ಉಗಿಸ್ಕೊಂಡೆ. ಅಮ್ಮನೂ ನಾನು ಜೊತೆಲೇ ಸೇರಿ ಡೆಕೋರೇಟ್ ಮಾಡಿದ್ದು. ಬಟ್ ಆದರೆ ಅಮ್ಮ ಬೈದರು, ಈ ಟೈಮಲ್ಲೆಲ್ಲ ಹತ್ತಿ ಎಲ್ಲ ಇಳಿಬಾರ್ದು, ಈ ರೀತಿ ಮಾಡಬಾರ್ದು ನೀನು ಅಂತ. ಬಟ್ ಆದರೆ ಆಗ ನಮ್ಮ ಪುಟಾಣಿ ಹೊಟ್ಟೆ ಒಳಗಡೆ ಇದ್ದ. ಈಗ ಹೊರಗಡೆ ಬಂದು ಮಿಮ್ಮಿ ಜೊತೆಲಿ ಅವನು ರೆಡಿ ಮಾಡ್ತಿದ್ದಾನೆ ಅವ್ರ ಡ್ಯಾಡ ಬರ್ಡೇಗೆ. ಸಖತ್ ಖುಷಿ ಆಯಿತು ನನಗೆ. ಇನ್ನು ಅವ್ರಿಗೆ ತುಂಬಾ ಫೇವ್ರೇಟ್ ಆಗಿರೋವಂಥ ಬಾರ್ಬಿಕ್ಯೂ ಚಿಕನ್ನ ನನ್ನ ಕೈಯಾರೆ ಮಾಡಿಕೊಡೋದು ನಂಗೆ ಸಖತ್ ಖುಷಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ತಿನ್ನೋದಂದರೆ ತುಂಬಾ ಇಷ್ಟ. Happy birthday, Chinna. Lots of love. Make a wish. Ammu, make a wish. Happy birthday, Chinna. Ayyo. ವಾವ್, ಗ್ಲಾಸ್ ಕೇಕ್ ಅಂತೂ ಸಖತ್ತಾಗಿ ಬಂದಿತ್ತು. ಸೀರಿಯಸ್ಲಿ ನಮ್ಮ ಮನೆಯವರು ಅದನ್ನು ನೋಡಿಬಿಟ್ಟು ತುಂಬ ಖುಷಿಪಟ್ಟರು, ಎಷ್ಟು ಚೆನ್ನಾಗಿ ಮಾಡಿದೀಯಾ ಅಂತ. ಅಂದರೆ ಅದು ಆ ಕಲರೇ ಅಷ್ಟು ವೈಬ್ರೆಂಟಾಗಿತ್ತು. ಅವ್ರಿಗೆ ಆಶ್ಚರ್ಯ ಆಯಿತು, ಇದೆಂಗೆ ಇದು ಇಷ್ಟು ಚೆನ್ನಾಗಿ ಮಾಡಿದೀಯಾ ನೀನು ಅಂತ ಕೇಳಿದ್ರು. ಆಮೇಲೆ ಅಗರ್ ಅಗರ್ ಪೌಡರ್ ತೊಗೊಂಡಲ್ವ, ಆ ಸ್ಟೋರಿನ ಹೇಳಿದೆ ಅವ್ರಿಗೆ, ಇದಕ್ಕೆ ತಗೊಂಡಿದ್ದು ಅಂತ. ಇದಕ್ಕೇನ ಅಷ್ಟೊಂದು ಅಲ್ಲಿಸ್ದೆ ನೀನು ಅಂತ. ಆ್ಯಕ್ಚುಲಿ 1 ನಿಮಿಷದಲ್ಲಿ ಆರ್ಡರ್ ಮಾಡಿಬಿಡ್ಬೋದು, ಕೇಕು ಮನೆಗೆ ಬಂದುಬಿಡುತ್ತೆ. ಬಟ್ ಆದರೆ ನಾವು ಪ್ರೀತಿ ಮಾಡೋರಿಗೆ ನಾವೇ ಕೈಯಾರೆ ಮಾಡಿ ಕೊಡ್ತೀವಲ್ಲ, ಅದು ಅವ್ರ ಮುಖದಲ್ಲಿ ನೋಡೋ ಅಂಥ ಸಂತೋಷ ಅದು ಏನೋ ಒಂಥರ ನನಗೊಂಥರ ಸಖತ್ ಖುಷಿ ಕೊಡ್ತು. ಅಷ್ಟು ವೈಬ್ರೆಂಟಾಗಿತ್ತು. ಮತ್ತು ಕೇಕು ಪಾಪು ಕೂಡ ತಿಂತಾನಲ್ವಾ, ಫ್ರೂಟ್ಸ್ ಇರೋದ್ರಿಂದ ಹೆಲ್ದಿನೇ. ಇನ್ನು ಅಗರ್ ಅಗರ್ ಯೂಸ್ ಮಾಡಿರೋದ್ರಿಂದ ಗಟ್ಟಿಗೂ ತುಂಬಾ ಒಳ್ಳೆಯದು ಅದು. ಸೊ ಇದು ಇಷ್ಟು ಒಳ್ಳೆ ಹೆಲ್ದಿಯಾಗಿರೋ ಅಂಥ ರೆಸಿಪಿ ಗೊತ್ತಿರೋವಾಗ ಯಾಕೆ ನಾವೇ ಮಾಡಬಾರ್ದು ಅಂತ ಮಾಡಿದೆ. ಸಖತ್ತಾಗಿತ್ತು ಮಾತ್ರ ಸೀರಿಯಸ್ಲಿ. ಮಕ್ಳಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಹೆಲ್ತ್ ಕಾನ್ಷಿಯಸ್ ಇರೋರಿಗೂ ಅಷ್ಟೇನೆ. ಅದು ನೋಡೋಕೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಟ್ರಾನ್ಸ್ಪರೆಂಟಾಗಿ. ನಮ್ಮ ಪುಟಾಣಿ ಏನು ಮಾಡ್ದೆ, ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು ನೈಫಲ್ಲಿ ಕಟ್ ಮಾಡ್ದ. ಅದು ಜೆಲ್ಲಿ ಆಗಿರೋದ್ರಿಂದ ಎಲ್ಲ ಒಂಥರ ಏನಾಗೋಯ್ತು, ಮೆಲ್ಟ್ ಆಗೋಯ್ತು. ಕಟ್ ಮಾಡಿ ಆಟಾಡ್ಕೊಂಡಿದ್ನಲ್ಲ ಅದಕ್ಕೆ. ಸೊ ಅದನ್ನು ಫ್ರೂಟ್ ಬೌಲ್ ಥರ ತಿನ್ಕೊಂಡ್ವಿ. ಇನ್ನೇನು ಮಾಡೋದಕ್ಕಾಗತ್ತಲ್ವ, ಅಷ್ಟು ಕಷ್ಟಪಟ್ಟು ಮಾಡಿದ್ದೆ.
ನಮ್ಮ ಮನೆಯವ್ರಿಗೆ ಕೇಕ್ಗಿಂತ ಬಾರ್ಬಿಕ್ಯೂ ಚಿಕನ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೀರಿಯಸ್ಲಿ ಈ ಸತಿ ತುಂಬ ಜ್ಯೂಸಿಯಾಗಿ ಔಟ್ಸ್ಟ್ಯಾಂಡಿಂಗಾಗಿ ಬಂದಿತ್ತು ಬಾರ್ಬಿಕ್ಯೂ ಚಿಕನ್ನು. ಲಾಸ್ಟ್ ಟೈಮ್ ನಮ್ಮ ಅಕ್ಕನ ಬರ್ಡೇಗೆ ಸ್ವಲ್ಪ ಬರ್ನಾಗಿ ಹೋಗ್ಬಿಟ್ಟಿತ್ತು. ಬಟ್ ಈ ಸತಿ ಸೂಪರಾಗಿ ಬಂದಿತ್ತು. ಸೀರಿಯಸ್ಲಿ ನಮ್ಮ ಮನೆಯವರು ಅದನ್ನೇ ಪದೇ ಪದೇ ಹೇಳ್ತಾ ಇದ್ರು. ನನಗಂತೂ ಸಖತ್ ಖುಷಿ ಆಯಿತು. ಇನ್ನು ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೆ. ಇನ್ನು ಅವ್ರಿಗೆ ಜಿಮ್ ವೇರ್ ಅಂದರೆ ತುಂಬಾ ಇಷ್ಟ. ಸೊ ಸ್ಯಾಂಡೋಸು ಮತ್ತು ಟಿ ಶರ್ಟ್ಸು ಮತ್ತು ಟ್ರ್ಯಾಕ್ಸು ಅದೆಲ್ಲನೂ ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದೆ. ಅವ್ರಿಗೆ ಫುಲ್ ಖುಷಿ ಆಯಿತು. ಅವ್ರಿಗೆ ಅದಂದರೆ ತುಂಬಾ ಇಷ್ಟ. ಸೊ ಗಿಫ್ಟಿಂಗ್ ಎಲ್ಲ ಆಯಿತು. ಮತ್ತು ಒಳ್ಳೆ ಫುಡ್ ಜೊತೆ ಒಳ್ಳೆ ಕೇಕ್ ಜೊತೆ ಆ ಮ್ಯೂಸಿಕ್ಕು ಆ ವೆದರು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಲಾಸ್ಟ್ ಟೈಮು ಅಪ್ಪ ಅಮ್ಮನ ಜೊತೆ ಹೊರಗಡೆ ಹೋದಾಗ ನಮ್ಮ ಮನೆಯವರು ಈ 1 ಪೀಸ್ ಇದೆಯಲ್ಲ ಅದನ್ನು ಸುಮಾರು ವರ್ಷ ಆಗಿತ್ತು ನಾನು ಹಾಕ್ಕೊಂಡು. ಒಂದು 5-6 ವರ್ಷ ಆಗೋಗ್ಬಿಟ್ಟಿತ್ತು ಅದು. ಅಂದರೆ ಅವ್ರಿಗೆ ತುಂಬ ಇಷ್ಟ, ಅದನ್ನೇ ಹಾಕ್ಕೊಳ್ಳೆ ಅಂತ ಹೇಳಿದರು. ಬಟ್ ಆ ಒಕೇಶನ್ಗೆ ಅದು ಸರಿ ಇರಲ್ಲ ಅಂತ ಹೇಳಿ ಇವ್ರ ಬರ್ಡೇಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಅವರು ಕೇಳಿದ್ರಲ್ವ ಅಂತ ನೆನಪಲ್ಲಿ ಇಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೆ. ಅವ್ರು ನೋಡ್ಬಿಟ್ಟು ಸಖತ್ ಖುಷಿಪಟ್ಟರು. ಅಂದರೆ ನಾನು ನೋಡಿದಾಗ ಹೆಂಗಿದ್ದೆ ಇವಾಗವರೆಗೂ ಹಾಗೆ ಇದೆಯಾ, ಚೇಂಜೇ ಆಗಲಿಲ್ಲ. ಈವನ್ ಡ್ರೆಸ್ ಕೂಡ ಅಷ್ಟು ಕರೆಕ್ಟಾಗಿ ಫಿಟ್ ಆಗ್ತಿದೆ ಅಂತ ಹೇಳ್ತಿದ್ರು. ಸೊ ಆ ಡ್ರೆಸ್ಸಲ್ಲಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೇನು ಖುಷಿ ಅಂತ ಹೇಳಿದ್ರೆ ಈವನ್ ಪಾಪು ಡೆಲಿವರಿ ಆದಮೇಲೆ ಕೂಡ ಈವನ್ ಎಲ್ಲ ಡ್ರೆಸ್ಸಸ್ಸು ಫಿಟ್ ಆಗ್ತಿದೆಯಲ್ಲ ಅಂತ ಒಂಥರ ಖುಷಿ ಆಗುತ್ತೆ. 7-8 ಇಯರ್ಸ್ ಹಿಂದ್ಗಡೆ ತೊಗೊಂಡಿರೋವಂಥ ಬ್ರ್ಯಾಂಡೆಡ್ ಜೀನ್ಸು ಮತ್ತು 1 ಪೀಸಸ್ಸು ಎಲ್ಲನೂ ಹಾಗೆ ಅದೇ ಥರನೇ ಫಿಟ್ ಆಗ್ತಿದೆ. ಸೊ ಅದೊಂಥರ ಸೇಮ್ ಏಜಲ್ಲೇ ಇರೋ ಥರ ಮೈಂಡು ಕ್ಯಾರಿ ಆಗುತ್ತೆ. ಇನ್ನು ಈ ಗ್ಲಾಸ್ ಕೇಕ್ ಮಾಡೋವಂಥ ರೆಸಿಪಿ ತುಂಬ ಅಂದರೆ ತುಂಬಾ ಸಿಂಪಲ್ಲು. 1 ಲೀಟರ್ ವಾಟರ್ನ ಬಾಯ್ಲ್ ಮಾಡ್ಕೊಳ್ಬೇಕು. ಅದಕ್ಕೆ 1 ಕಪ್ಪು ಶುಗರು, ಇಲ್ಲ ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು, ಜಾಸ್ತಿ ಬೇಕು ಅಂದರೆ 1.5 ಗ್ಲಾಸ್ ಹಾಕ್ಕೊಳ್ಬೋದು. ಸೊ ಅದಕ್ಕೆ ಅಗರ್ ಪೌಡರು 2 ಸ್ಪೂನ್ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡು, ತುಂಬ ಪಾಕ ಬರೋಂಗೆಲ್ಲ ಏನೂ ಮಾಡ್ಕೊಬಾರ್ದು, ಜಸ್ಟು ಡಿಸಾಲ್ವ್ ಆದರೆ ಸಾಕು. ಸೊ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಂಬಿಡಿ. ಸೊ ನೀವು ಒಂದು ಬೌಲಲ್ಲಿ ಫ್ರೂಟ್ಸ್ನ ಇಟ್ಕೊಳ್ಬೇಕು. ಅಂದರೆ ನಿಮ್ಗೆ ಯಾವ ಥರ ಡೆಕೋರೇಷನ್ ಬೇಕೋ ಆ ಥರ ಮಾಡಿಕೊಂಡು ಫಸ್ಟು ಅಗರ್ ಜೆಲ್ಲಿ ಒಂದು ಸ್ಕೂಪ್ ಹಾಕ್ಬಿಟ್ಟು ಅದ್ರ ಮೇಲೆ ಫ್ರೂಟ್ಸ್ ಹಾಕಿ, ಮತ್ತೆ ಜೆಲ್ಲಿ ಹಾಕಿ, ಮತ್ತೆ ಫ್ರೂಟ್ಸ್ ಹಾಕಿ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಲಾಸ್ಟ್ವರೆಗೂ ಫ್ರೂಟ್ಸ್ ಏನೇನು ಬೇಕೋ ನಿಮ್ಗೆ ಇಷ್ಟ ಆಗಿರುವಂಥ ವೇರಿಯಂಟ್ ಫ್ರೂಟ್ಸ್ನ ಚೂಸ್ ಮಾಡಿಕೊಂಡು ಫುಲ್ ಕಂಪ್ಲೀಟಾಗಿ ಜೆಲ್ಲಿ ಹಾಕಿ ಲಾಸ್ಟಲ್ಲಿ ಬಿಸಿ ಇರೋವಾಗಲೇ ಹಾಕಬೇಕು. ಇದು ಆರೋದ್ಮೇಲೆ ಹಾಕಬಾರ್ದು. ಹಾಗೆ ಬಿಟ್ಬಿಡ್ಬೇಕು 2 ಅವರ್ಸು. ನೀವು ಔಟ್ಸೈಡ್ ಆದರೂ ಇಡ್ಬೋದು ಅಥವಾ ಫ್ರಿಜ್ಜಲ್ಲಾದರೂ ಇಡ್ಬೋದು. ಅದು ಸೆಟ್ ಆಗಿರುತ್ತೆ, ಸರ್ವ್ ಮಾಡೋದಕ್ಕೆ ರೆಡಿ ಇರುತ್ತೆ. ಡೆಫಿನೆಟ್ಲಿ ನಿಮ್ಮ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಈವನ್ ದೊಡ್ಡವ್ರಿಗೂ ಕೂಡ ಅದು ವೈಬ್ರೆಂಟ್ ಕಲರ್ಸಲ್ಲಿ ಇರೋದ್ರಿಂದ ಹೆಲ್ದಿಯಾಗಿ ತುಂಬಾ ಇಷ್ಟಪಡ್ತಾರೆ. ಒಂದು ಸತಿ ಟ್ರೈ ಮಾಡಿ. ಹ್ಯಾಪಿ ಬರ್ತ್ಡೇ. ನೀನು ಸೋಣಮ್ಮ ಪಪ್ಪಕ್ಕೂ. ಥ್ಯಾಂಕ್ ಯು ಸೋಣ್ಯ ಅಮ್ಮಕ್ಕೂ. ಆ್ಯಕ್ಚುಲಿ ಇದು ಬರ್ಡೇ ದಿನ ಮಂಡೇ ಮಾರ್ನಿಂಗೇ ನಾನು ಎದ್ದು ನಮ್ಮ ಚಿನ್ನುಗೆ ವಿಶ್ ಮಾಡಿದೆ. ಅವನ ಪುಟಾಣಿ ಕೂಡ ಎದ್ಬಿಟ್ಟು ಪಪ್ಪಂಗೆ ಹಗ್ ಮಾಡಿ ಕಿಸ್ ಮಾಡ್ದ. ಅಷ್ಟು ಕ್ಯೂಟಾಗಿ ಬರ್ಡೇ ವಿಶಸ್ ಮಾಡ್ದ ಅವನು. ಕೆಳಗಡೆ ಹೋಗಿ ನೋಡ್ತೀನಿ, ಅಮ್ಮ ಆಲ್ರೆಡಿ ಜಾಮೂನ್ ಮಾಡ್ತಾ ಇದ್ದಾರೆ. ಅವ್ರ ಅಳಿಯಂಗೆ ಬರ್ಡೇ ಅಲ್ವಾ, ಅದಕ್ಕೇನೆ ಅವ್ರ ಫೇವ್ರೇಟು ಜಾಮೂನ್ ರೆಡಿ ಮಾಡಿದ್ರು. ಇನ್ನು ಅಮ್ಮ ಉಪವಾಸ ಮಾಡಿನೇ ಪಾಪ ಪೂಜೆ ಮಾಡಿದ್ರು. ನಾನು ಅಷ್ಟೇ ಎಲ್ಲ ವರ್ಷನೂ ಅವ್ರ ಬರ್ಡೇಗೆ ಉಪವಾಸ ಮಾಡಿನೇ ಪೂಜೆ ಮಾಡ್ತೀನಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಂದು ಉಪವಾಸ ಮುರಿತಿದ್ದೆ. ಸೊ ಅದಕ್ಕೆ ನಾನು ಈ ಸತಿ ಪೀರಿಯಡ್ಸ್ ಆಗಿದ್ದರಿಂದ ನಾನೇ ಮಾಡ್ತೀನಿ ಅಂತ ಹೇಳಿ ಅಮ್ಮನೂ ಅಷ್ಟೇ ನಿಷ್ಠೆಯಿಂದ ಮಾಡಿದ್ರಲ್ವ, ಸಖತ್ ಖುಷಿ ಆಯಿತು. ಅದೇ ಥರ ಪ್ರೀತಿ ಅವ್ರು ತೋರಿಸೋದು ಒಂಥರ ತುಂಬ ಖುಷಿ ಆಯಿತು ನನಗೆ. ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ನಾನು ಆಚೆನೇ ಇದ್ದೆ ದೇವಸ್ಥಾನಕ್ಕೆ. ಈ ಸತಿ ಬಂದು ನಾವು ಹೊಸ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಮ ಮನೆಯವರು ಹೋಗ್ಬಿಟ್ಟು ಬಂದು ಹೇಳಿದ್ರು, ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ, ಸೀರಿಯಸ್ಲಿ ನಂಗೆ ತುಂಬಾ ಇಷ್ಟ ಆಯಿತು ಅಂತ. ಅದು ಶಿವನ ದೇವಸ್ಥಾನ. ನಾನು ನೆಕ್ಸ್ಟ್ ಟೈಮ್ ಹೋದರೆ ವಿಡಿಯೋ ಹಿಡ್ಕೊಂಬರ್ತೀನಿ, ಆಗ ನೀವು ನೋಡ್ಬೋದು. ನಾನು ನೋಡಲಿಲ್ಲ ಹೆಂಗಿದೆ ಅಂತ. ಆದರೆ ನಮ್ಮ ಮನೆಯವರು ನಮ್ಮ ಅಮ್ಮನೂ ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿದ್ರೆ ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿದ್ರು. ನಾನೇ ಮಿಸ್ ಮಾಡಿಕೊಂಡೆ. ಅಮ್ಮು ಹ್ಯಾಪಿ ಬರ್ತ್ಡೇ. ಫುಲ್ ಮೀಲ್ಸ್ ಇಷ್ಟ ಆಯ್ತಾ? ತಿಂದ್ಬಿಟ್ಟು ಹೇಳಾಯ್ತಾ?
ಈ ಸತಿ ತುಂಬಾ ಬೇಜಾರಾಗೋಯ್ತು ನನಗೆ, ಪೀರಿಯಡ್ಸ್ ಯಾಕಪ್ಪ ಈ ಟೈಮಲ್ಲಿ ಬಂತು ಅಂತ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗಿ ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಬಟ್ ಹಿಂಗಾಗೋಯ್ತಲ್ಲ ಅಂತ. ಬಟ್ ಅದನ್ನು ಯಾರು ನೋಡಿರ್ತೀವಿ ಅಲ್ವಾ, ಸೊ ಇಟ್ ಇಸ್ ನ್ಯಾಚುರಲ್ ಅಂತ ಹೇಳಿ ಸಮಾಧಾನ ಮಾಡಿಕೊಂಡೆ. ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗೋಗ್ಬಿಟ್ಟಿತ್ತು. ಇನ್ನು ಬ್ರಂಚಲ್ಲಿ ಇವತ್ತು ಪೂರಿ ಮತ್ತು ಕುರ್ಮಾ, ಆಮೇಲೆ ಲೆಮನ್ ರೈಸು ಮತ್ತು ಪಕೋಡ ಮತ್ತು ಜಾಮೂನ್ ಇತ್ತು. ಸೊ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ಹೇಳ್ತಿದ್ರು ರಾಜಧಾನಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಕ್ರೇವ್ ಆಗ್ತಾಯಿತ್ತು ನನಗೆ, ಇದು ನೋಡಿಬಿಟ್ಟು ರಾಜಧಾನಿದು ಥಾಲಿನೇ ನೆನಪಾಯಿತು ಅಂತ. ಸೊ ಅದಾದರೂ ಒಂದು ಸರ್ಪ್ರೈಸಿಂಗ್ ಆಗಿತ್ತಲ್ಲ ಅವ್ರಿಗೆ ಅಂತ ಸಖತ್ ಖುಷಿ ಆಯಿತು. ಊಟ ಅಷ್ಟೊಂದು ಎಮ್ಮಿ ಆಗಿತ್ತು ಗೊತ್ತಾ, ಸೀರಿಯಸ್ಲಿ ನೋಡೋದಕ್ಕೇನೋ ಅಷ್ಟು ಚೆನ್ನಾಗಿತ್ತು, ತಿನ್ನೋದಕ್ಕೂ ಅಷ್ಟೇ ಎಮ್ಮಿ ಆಗಿತ್ತು. ಊಟ ಮುಗಿಸ್ಕೊಂಡು ಇನ್ನು ನಾನು ಒಂದು 5 ಜನಕ್ಕೆ ಅಂತ ಅಡುಗೆ ಮಾಡಿದ್ದೆ. ಸೊ ಡೊನೇಟ್ ಮಾಡಿಬಿಟ್ಟು ಬಂದುಬಿಡೋಣ ಅಂತ ಹೊರಡ್ತಾ ಇದ್ವಿ. ಬಟ್ ನಾನಿವತ್ತು 1 ವಾರ 2 ವಾರದಿಂದ ಬುಕ್ ಮಾಡಿದ್ದೆ ನಾನು ಟೆಕ್ನಿಷಿಯನ್ನ ಕ್ಲೀನ್ ಮಾಡೋದಕ್ಕೆ ವಾಟರ್ ಫಿಲ್ಟರ್ನ. ಬರಲೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಬಂದಿದ್ದಾರೆ. ನಾವು ಹೋಗೋ ಅಂಥ ಟೈಮ್ಗೆನೇ. ಜನ ಸಿಗ್ತಾರೋ ಸಿಗಲ್ವೋ ಅಂತ ಇವಾಗಲೂ ಇಂಡಿಕೇಟ್ ಮಾಡ್ತೈತೆ. ಹೋಗು ಆ ಕಡೆಗೆ ಹೋಗಮ್ಮೂ ತಲೆ. ಆ್ಯಕ್ಚುಲಿ 5 ಜನಕ್ಕೆ ಅಡುಗೆ ಮಾಡಿದ್ನಲ್ಲ, ಅದರಲ್ಲಿ ಫಸ್ಟು ಬಂದು ಟೆಕ್ನಿಷಿಯನ್ ಮನೆಗೆ ಬಂದಿದ್ರಲ್ವ, ಅವರು ತುಂಬ ಚಿಕ್ಕ ಹುಡುಗ ಇದ್ದರು. ಕೇಳಿದೆ ಅವ್ರು ಊಟ ಮಾಡಿದ್ರಾ ಅಂತ. ಪಾಪ ಅವ್ರು ಇನ್ನೂ 1.5 ಅವರ್ 2 ಅವರ್ ಆಗುತ್ತೆ ಮ್ಯಾಮ್ ಮನೆಗೆ ಹೋಗೋದಕ್ಕೆ, ತುಂಬ ದೂರ ಇದೆ, ನಾನೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ರು. ಸೊ ಅವ್ರಿಗೇನೆ ಫಸ್ಟು ಊಟ ಕೊಟ್ಟೆ. ಒಳ್ಳೆ ಬೋಣಿ ಅಂತ ಅನಿಸುತ್ತೆ. ಸಖತ್ ಖುಷಿ ಆಯಿತು ನನಗೆ. ಯಾಕೆಂದರೆ ಬರೋವಾಗ ಗಾಡಿ ಹತ್ರ ಬೆಕ್ಕು ಅಡ್ಡ ಮಲ್ಕೊಂಡಿತ್ತು. ಇವತ್ತು ಜನ ಸಿಗ್ತಾರೋ ಇಲ್ವೋ, ಲಾಸ್ಟ್ ಟೈಮ್ ವಾಪಸ್ ತಂದಿದ್ವಿ 1 ಪ್ಯಾಕೆಟು 2 ಪ್ಯಾಕೆಟು ನೆನಪಿದೆ ನನಗೆ. ಲಾಸ್ಟ್ ಟೈಮ್ ಡೊನೇಟ್ ಮಾಡಿದಾಗ ನಮ್ಮ ಮನೆಯವ್ರ ಹತ್ರ ಬೇರೆ ಒಗ್ಗಿಸ್ಕೊಂಡು ಬಂದಿದ್ದೆ ನಾನು, ಲೇಟಾಗಿ ಹೋಗಿದ್ದೆ ಡೊನೇಟ್ ಮಾಡೋದಕ್ಕಂತ. ಈ ಸತಿ ಬಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ಬಿಟ್ವಿ ಅಲ್ವಾ, ಸೊ ಮಧ್ಯಾಹ್ನದ ಊಟ ಕರೆಕ್ಟ್ ಟೈಮ್ಗೆ ತಲುಪಿಸ್ದಂಗೆ ಆಗುತ್ತೆ ಅಂತ ಹೇಳಿ ಹೋದ್ವಿ. ಹೋಗೋವಾಗಲೇ ಹೇಳ್ಕೊಂಡು ಹೋಗ್ತಿದ್ದೆ ಸಿಗ್ತಾರೋ ಸಿಗಲ್ವೋ ಅಂತ. ಬಟ್ ಹೋಗಿದ್ದು ಸ್ವಲ್ಪ ದೂರಕ್ಕೇನೆ ಒಂದು ಅಜ್ಜ ಸಿಕ್ಕಿದ್ರು, ಅದಾದಮೇಲೆ ಒಂದು ಆಂಟಿ ಸಿಕ್ಕಿದ್ರು, ಆಮೇಲೆ ಇನ್ನೊಂದು ಅಂಕಲ್ಲು ಮತ್ತು ಇನ್ನೊಂದು ಆಂಟಿ. ಏನೋ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ಆ 4 ಜನದಲ್ಲಿ ಒಂದೇ ಒಂದು ಅಂಕಲ್ಲು ನಾನು ಫಸ್ಟ್ ಟೈಮು ಬೆಡ್ಶೀಟು ಮತ್ತು ಊಟ ಎಲ್ಲ ಕೊಟ್ಟಿದ್ನಲ್ಲ, ಅದು ತೊಗೊಂಡಿದ್ದ ಅಂಕಲ್ ಅವರು. ಅವ್ರು ನನ್ನ ಕರೆಕ್ಟಾಗಿ ರೆಕಗ್ನೈಸ್ ಮಾಡಿದ್ರು. ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅವರು. ನೀನು ಅವತ್ತು ಬಟ್ಟೆ ಕೊಟ್ಟೋದಲ್ಲ ಅಮ್ಮ ಅವರೇನಾ ಅಂತ. ಬಟ್ಟೆನಾ ಅಂತ ಹೇಳಿದೆ. ಇಲ್ಲ ಬೆಡ್ಶೀಟ್ ಕೊಟ್ಬಿಟ್ಟೋದಲ್ಲಮ್ಮ ಅಂತ. ಸಖತ್ ಖುಷಿ ಆಯಿತು, ರೆಕಗ್ನೈಸ್ ಮಾಡಿದ್ರಲ್ವಾ ಅಂತ. ಅವರೆಲ್ಲ ಖುಷಿಯಿಂದ ಬ್ಲೆಸ್ ಮಾಡ್ತಾರಲ್ಲ, ಅದೇನೋ ಒಂಥರ ಸಂತೋಷ. ಡೆಫಿನೆಟ್ಲಿ ನಮಗಿರೋದ್ರಲ್ಲಿ 4 ಜನ ಕೊಡೋದ್ರಲ್ಲಿರೋವಂಥ ಸಂತೋಷಕ್ಕಿಂತ ಇನ್ನೊಂದು ಸಂತೋಷ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಮನೆಗೆ ಬಂದಮೇಲೆ ಆಫೀಸ್ ಕೆಲಸ ಇತ್ತು ಅಲ್ವಾ, ಮಂಡೇ ಅದು ಫಸ್ಟ್ ಡೇ ಆಫ್ ದ ವೀಕು, ಬಿಡೋದಕ್ಕಾಗೋದಿಲ್ಲ. ಸೊ ಆಫೀಸ್ ಕೆಲಸ ಮುಗಿಸ್ಕೊಂಡು ಈವ್ನಿಂಗು 5:30 ಹಂಗೆ ಕೆಳಗಡೆ ಬಂದು ರೆಡಿ ಆದೆ. ಪಟ ಅಂತ ರೆಡಿಯಾಗಿ ಕೇಕ್ ತೆಗೆದು ನೋಡಿದೆ ಯಾವ ರೀತಿ ಬಂದಿದೆ, ಸೆಕೆಂಡ್ ಟೈಮ್ ಮಾಡಿರೋದು ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಸೆಕೆಂಡ್ ಟೈಮ್ ಮಾಡಿರೋದು. ನೋಡಿ ಇದೆಲ್ಲ ಲೆಂತು ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ, ಪ್ಲಫಿಯಾಗಿ ಸೂಪರ್ವಾಗಿತ್ತು. ಇದು ಇನ್ನೂ ಜಾಸ್ತಿ ವೈಬ್ರೆಂಟ್ ಆಗಿತ್ತು. ಫ್ರೂಟ್ಸ್ ಎಲ್ಲನೂ ಕರೆಕ್ಟಾಗಿ ಅರೇಂಜ್ ಆಗಿತ್ತು ಅಲ್ವಾ. ನಮ್ಮ ಮನೆಯವರು ಯಾಕೆ ಮತ್ತೆ ಇನ್ನೊಂದು ಕೇಕು ಅಂತ ಹೇಳಿದ್ರು. ಡೆಫಿನೆಟ್ಲಿ ಯಾಕೆಂದರೆ ಅದು ನೆನ್ನೆ ಬಂದುಬಿಟ್ಟು ಅಡ್ವಾನ್ಸ್ ಬರ್ಡೇ, ಇದು ಆ್ಯಕ್ಚುಯಲ್ ಬರ್ಡೇ ಅಂತ ಹೇಳಿ ಅವ್ರಿಗೆ 2 ಸತಿ ಕೇಕ್ ಕಟ್ ಮಾಡಿಸಿದ್ದು ಒಂಥರ ತುಂಬಾ ಖುಷಿ ಆಯಿತು. ಅದೇ ನಮ್ಮ ಮನೆಯವ್ರು ಹೇಳ್ತಿದ್ರು, ಇದೆಲ್ಲ ಇಷ್ಟೊಂದು ಎಫರ್ಟ್ಸ್ ಹಾಕಿ ಏನಕ್ಕೆ ಸುಮ್ಮನೆ ನೀನು ಆಯಾಸ ಪಡ್ತೀಯ ಹುಷಾರಿಲ್ಲ ಅಂತ. ಬಟ್ ಈ ಥರ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಎನರ್ಜಿ ಬಂದೇ ಬರುತ್ತೆ ಅಲ್ವಾ. ಡೆಫಿನೆಟ್ಲಿ ವರ್ಷಕ್ಕೆ 1 ಸತಿ ಬರೋ ಅಂಥ ಬರ್ಡೇನೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹೆಂಗೆ. ನಾವು ಧಾಮ್ ಅಂತ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಲವ್ಡ್ ಒನ್ಸ್ಗೋಸ್ಕರ ನಮ್ಮ ಕೈಯಲ್ಲಾಗಿರುವಂಥ ಸಣ್ಣ ಪುಟ್ಟ ಸರ್ಪ್ರೈಸಸ್ಸು, ಅದರಲ್ಲಿ ಬರೋವಂಥ ಅವ್ರ ಚಿಕ್ಕ ಮುಗುಳ್ನಾಗೆ ನೋಡಿದ್ರೇ ಆ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಇನ್ನೂ ಬರ್ಡೇ ದಿನ ಅಪ್ಪ ಅಮ್ಮನ ಆಶೀರ್ವಾದ ಮಿಸ್ ಮಾಡ್ಕೊಳ್ಳೋದು ಹೆಂಗೆ ಅಲ್ವಾ. ಅದಕ್ಕೇ ಅಪ್ಪ ಅಮ್ಮನ್ನ ಕೂಡ ನೋಡ್ಕೊಂಬರೋಣ ಅಂತ ಹೇಳಿ ಸೊ ಅಪ್ಪ ಅಮ್ಮನ ಮನೆಗೆ ಹೊರಟ್ವಿ. ಇನ್ನೊಂದು ಹೈಲೈಟ್ ಏನು ಅಂತ ಹೇಳಿದ್ರೆ, ನಾನು ಚಿನ್ನು ಹಾಕ್ಕೊಂಡಿರೋದು ಇವತ್ತು ಅಮ್ಮ ಕೊಡಿಸಿರೋವಂಥ ಬಟ್ಟೆ. ಸಖತ್ತಾಗಿ ಕಾಣಿಸ್ತಿದ್ದಾರೆ ಸೀರಿಯಸ್ಲಿ. ಆ ಶರ್ಟ್ನ ನಾನೇ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಹೆಂಗೋ ಗೊತ್ತಿಲ್ಲ ಅದನ್ನೇ ಚೂಸ್ ಮಾಡಿ ತೊಗೊಂಬಂದಿದ್ದಾರೆ. ನಾನು ಆನ್ಲೈನಲ್ಲಿ ಚೆಕ್ ಮಾಡ್ತಿದ್ದೆ,
ಸ್ವೇರ್ ಸೀರಿಯಸ್ಲಿ ಅದು ಹೆಂಗೆ ಅದನ್ನೇ ತೊಗೊಂಬಂದ್ರು ಅಂತ ನಂಗೆ ಗೊತ್ತಿಲ್ಲ. ಇನ್ನೂ 2 ಪೇರ್ ಬಟ್ಟೆ ಮತ್ತು ಪುಟಾಣಿಗೂ ಬಟ್ಟೆ ಎಲ್ಲ ಕೊಡಿಸಿದ್ರು. ಇವತ್ತು ನಮ್ಮ ಪುಟಾಣಿ ಹಾಕಿರೋದು ಕೂಡ ಅವ್ರ ಅಜ್ಜಿ ಕೊಡಿಸಿರೋ ಬಟ್ಟೆನೇ. ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಇಬ್ರು. ನನ್ನ ಕಣ್ಣೇ ಬೀಳುತ್ತೆ. ಸೊ ಮನೆಗೆ ಅಪ್ಪ ಅಮ್ಮಂಗೂ ಸ್ವೀಟ್ಸ್ ಎಲ್ಲ ತೊಗೊಂಡು ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಬಂದ್ವಿ. ನಮ್ಮ ಮನೆಯವ್ರು ಹೇಳ್ತಿದ್ರು, ನನ್ನ ಬರ್ಡೇಗೆಲ್ಲ ಯಾವತ್ತೂ ಅಷ್ಟೇ ಅಪ್ಪ ಅಮ್ಮನ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡೇ ಇಲ್ಲ, ನಿನ್ನಿಂದನೇ ಇದೆಲ್ಲ ಕಲ್ತಿರೋದು ಅಂತ. ಇನ್ನು ನಮ್ಮ ಪುಟಾಣಿನೂ ಅಷ್ಟೇ ಬ್ಲೆಸ್ಸಿಂಗ್ಸ್ ತೊಗೊಳ್ಳುವಾಗ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ದಂಡ ಹಾಕ್ಕೊಂಡು. ಅಪ್ಪ ಅಮ್ಮ ಆಶ್ಚರ್ಯಪಟ್ಟು ನಗ್ತಾ ಇದ್ರು. ನಾವು ಮದುವೆ ಆಗಿದ್ದು ಫಸ್ಟ್ ವರ್ಷವರೆಗೂ ಎಲ್ಲರೂ ಒಟ್ಟಿಗೆ ಇದ್ವಿ. ಆಗ ಫಸ್ಟ್ ಬರ್ಡೇ ಕೂಡ ನನ್ನ ಚಿನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಆಗಲೇ ಸ್ವಲ್ಪ ಮನೇಲಿ ಕಿರಿಕಿರಿ ಆಗೋಗ್ಬಿಟ್ಟಿತ್ತು. ಸೊ ಆಗಿಂದ ಈಗವರೆಗೂ ಅವರು ಯಾವಾಗಲೂ ನನ್ನ ಜೊತೆಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಫಸ್ಟ್ ಟೈಮು ಅವ್ರ ಅಪ್ಪ ಅಮ್ಮನ ಜೊತೇಲಿ ನಾವೆಲ್ಲರೂ ಜೊತೇಲಿ ಸೇರಿ ಆಶೀರ್ವಾದ ತಗೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಿದ್ರಲ್ಲ, ತುಂಬಾ ಖುಷಿ ಆಯಿತು ಅಂತ ಹೇಳ್ಕೊಂಡು ಬರ್ತಾಯಿದ್ರು. ದೇವ್ರ ದಯೆ ಹೀಗೆ ಇರಲಿ ಅಂತ ಬಯಸ್ತೀನಿ. ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಸರ್ಪ್ರೈಸಸ್ ಕೊಟ್ಟು ನಮ್ಮ ಮನೆಯವ್ರ ಬರ್ಡೇನ ಮನಸ್ಸು ತುಂಬಿ ಸೆಲೆಬ್ರೇಟ್ ಮಾಡಿದೆ. ಯಾವುದೇ ರೀತಿಯಾಗಿರೋವಂಥ ಆಡಂಬರ ಇಲ್ಲವೇ ಇಲ್ಲ. ಡೆಫಿನೆಟ್ಲಿ ಅವ್ರಿಗೇನು ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತೇ ಇರುತ್ತೆ. ಮದುವೆ ಆದಮೇಲೆ ಯಾವ ರೀತಿಯಾಗಿರೋವಂಥ ಸರ್ಪ್ರೈಸ್ ಕೊಡೋದಕ್ಕೂ ಕಷ್ಟನೇನೆ. ಚಿನ್ನಗೂ ಇದು ತುಂಬಾ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನನ್ನ ಚಿನ್ನು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.